ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಕೂಡ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೇಲಿ ಗಣೇಶ ಹಬ್ಬ ಸಿಂಪಲ್ ಆಗಿ ಆಯಿತು. ನಿಮ್ಮ ಮನೆಗೆ ಹೇಗಾಯಿತು? ನಿನ್ನೆ ಮೊನ್ನೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಹಬ್ಬ ಇತ್ತಲ್ಲ, ಅದೇ ಬ್ಯುಸಿಗೋಸ್ಕರ. ಹಬ್ಬ ಎಲ್ಲ ಹೇಗಾಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಬಂದು ಯುವನಿಧಿ ಅಮೌಂಟು ರಿಲೀಸ್ ಆಗಿರೋದ್ರ ಬಗ್ಗೆ. ಹೌದು, ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಬಹುದು ಅಂತ ನಿರೀಕ್ಷೆ ಇತ್ತು, ಬಟ್ ಸರ್ಪ್ರೈಸ್ ಆಗಿ ನಮಗೆ ಗೃಹಲಕ್ಷ್ಮಿ ಹಣದ ಬದಲಾಗಿ ಯುವನಿಧಿ ಅಮೌಂಟ್ನ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಎಷ್ಟು ಮಂತಿನ ಹಣ ಬಂದಿದೆ ಮತ್ತು ಯಾವಾಗ ಬಂದಿದೆ ಅನ್ನೋದನ್ನ ಸಾಕ್ಷಿ ಸಮೇತ ಅಂದರೆ ಸ್ಕ್ರೀನ್ ಶಾಟ್ ಸಮೇತ ನಾನು ನಿಮಗೆ ತೋರಿಸ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಇತ್ತೀಚೆಗೆ ನಡೆದಂತಹ ಎಲ್ಲ ಪತ್ರಿಕಾಗೋಷ್ಠಿಗಳಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಬೇರೆ ಯಾವುದೇ ರೀತಿ ಮಂತ್ರಿ ಆಗಿರಬಹುದು, ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹಣದ ಬಗ್ಗೆನೇ ಮಾತಾಡ್ತಾ ಇದ್ರು. ಯುವನಿಧಿ ಬಗ್ಗೆ ಯಾರು ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇರಲಿಲ್ಲ. ಗೃಹಲಕ್ಷ್ಮಿ ಏನು ಅಮೌಂಟ್ ಇದೆ ಅದು ಗಣೇಶ ಗೌರಿ ಹಬ್ಬಕ್ಕೆ ಬರುತ್ತೆ, 4,000 ಒಟ್ಟಿಗೆ ಬರುತ್ತೆ ಅಂತಲೇ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಸರ್ಕಾರ ಗೃಹಲಕ್ಷ್ಮಿ ಅಮೌಂಟ್ನ ರಿಲೀಸ್ ಮಾಡಿಲ್ಲ, ಅದ್ರ ಬದಲಾಗಿ ಯುವನಿಧಿ ಅಮೌಂಟ್ನ ರಿಲೀಸ್ ಮಾಡಿದೆ. ಹೌದು, ಯುವನಿಧಿ ಅಮೌಂಟ್ ಏನು ಬರಬೇಕಿತ್ತು ಆಗಸ್ಟ್ ತಿಂಗಳದು ಅಮೌಂಟು ಕ್ರೆಡಿಟ್ ಆಗಿದೆ. ಯುವನಿಧಿ ಇಷ್ಟು ಬೇಗ ಬರಬಹುದು ಅನ್ನೋ ಕ್ಲೂ ಕೂಡ ಇರಲಿಲ್ಲ, ಬಟ್ ಸರ್ಪ್ರೈಸ್ ಆಗಿ ಗಣೇಶ ಗೌರಿ ಹಬ್ಬಕ್ಕೆ ಅಮೌಂಟು ಜಮೆ ಆಗಿದೆ. ಎಷ್ಟು ಜನಕ್ಕೆ ಜಮೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ಬಟ್ ಯುವನಿಧಿ ಅಮೌಂಟು ಬಾಕಿ ಆಗಸ್ಟ್ ತಿಂಗಳದ್ದು ಮಾತ್ರ ಜಮೆ ಆಗಿದೆ. 1 ತಿಂಗಳು ಅಮೌಂಟ್ ಜಮೆ ಆಗಿದೆ. ಯಾರಿಗೂ ಕೂಡ ಹಳೇದು 3-4 ತಿಂಗಳು ಅಮೌಂಟ್ ಪೆಂಡಿಂಗ್ ಇತ್ತು ಅಲ್ವಾ, ಆ ಅಮೌಂಟ್ಗಳೇನು ಬಂದಿಲ್ಲ. ಈಗ ಬಂದಿರೋ ಅಮೌಂಟ್ ಕೂಡ ಬಹಳ ಕಡಿಮೆ ಜನಕ್ಕೆ ಬಂದಿದೆ ಯುವನಿಧಿ ಅಮೌಂಟು. ನನ್ನ ಗ್ರೂಪಲ್ಲಿ ಒಂದು 9 ಜನ ನನಗೆ ಪೋಲ್ ಹಾಕಿದೆ ಎಷ್ಟು ಜನಕ್ಕೆ ಯುವನಿಧಿ ಅಮೌಂಟ್ ಬಂದಿದೆ ಅಂತ. 9 ಜನ ಅಮೌಂಟ್ ಬಂದಿದೆ ಅಂತ ಮೆಸೇಜ್ ಹಾಕಿದ್ರು. ಮತ್ತು ವೈಯಕ್ತಿಕವಾಗಿ ನನಗೆ ಕಾಂಟ್ಯಾಕ್ಟಲ್ಲಿ ಇರ್ತಾರಲ್ಲ ಅಂಥವ್ರು ಯಾರು ಕೂಡ ಅಮೌಂಟ್ ಬಂದಿದೆ ಅನ್ನೋದು ಮಾಹಿತಿನ ತಿಳಿಸ್ಕೊಟ್ಟಿಲ್ಲ. ಹೇಳ್ಕೊಳ್ಳೋಷ್ಟು ಮಟ್ಟಿಗೆ ಯುವನಿಧಿ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಬಹಳ ಕಡಿಮೆ ವಿದ್ಯಾರ್ಥಿಗಳಿಗೆ ಹಣ ಜಮೆ ಆಗಿದೆ. ಗೃಹಲಕ್ಷ್ಮಿಗೆ ಹೋಲಿಸ್ಕೊಂಡ್ರೆ ಯುವನಿಧಿ ಅಪ್ಲಿಕೇಶನ್ ಹಾಕಿರೋರು ಕಡಿಮೆ ಸಂಖ್ಯೆ. ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿರೋರು ಬಂದು 1,23,00,000 ಜನ ಇದ್ದಾರೆ. ನಮ್ಮ ಯುವನಿಧಿ ಅಪ್ಲಿಕೇಶನ್ ಹಾಕಿದ್ದವರು 1.5 ಲಕ್ಷಕ್ಕಿಂತ ಕಡಿಮೆ ಜನ ಇದ್ದಾರೆ. ಬಟ್ ಇಷ್ಟು ಜನಕ್ಕೆ ಒಟ್ಟಿಗೆ ಹಾಕ್ಬೋದಿತ್ತು. ಈಗ ಅಮೌಂಟ್ ಹಾಕಿದ್ದು ಬಂದು 6ನೇ ತಾರೀಕು, ಇವಾಗಲೇ 8ನೇ ತಾರೀಕು, ಇವತ್ತು ಭಾನುವಾರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. 2 ಡೇಸ್ ಟೈಮ್ ತೊಗೊಂಡು ಏನಾದರೂ ಇನ್ಫಾರ್ಮೇಷನ್ ಬರಬಹುದೇನೋ, ಇನ್ನೂ ಸ್ವಲ್ಪ ಜನಕ್ಕೆ ಬರ್ಬೋದೇನೋ ಅಂತ. ಬಟ್ ಯಾರೂ ಕೂಡ ಅಮೌಂಟ್ ಬಂದಿದೆ ಅನ್ನೋದನ್ನ ಮತ್ತೆ ಮಾಹಿತಿನ ನೀಡಿಲ್ಲ. ಶುಕ್ರವಾರ ಮಾತ್ರ ಹಣ ಬಂದಿದೆ. ನಿನ್ನೆ ಅಮೌಂಟು ಬಂದಿರೋದ್ರ ಬಗ್ಗೆ ಮಾಹಿತಿ ಇಲ್ಲ, ಮತ್ತು ಇವತ್ತು ಕೂಡ ಅಮೌಂಟ್ ಬಂದಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅಮೌಂಟು ನಮಗೂ ಬಂದಿದೆ ಅಂತ. ಅದು ತುಂಬಾ ಹೆಲ್ಪ್ ಆಗುತ್ತೆ ಎಷ್ಟು ಜನಕ್ಕೆ ಬಂದಿದೆ ಅನ್ನೋದು. ಈಗ ಯುವನಿಧಿ ಅಮೌಂಟ್ ಬಂದಿರೋದೇನೋ ಪಕ್ಕಾ ಇನ್ಫಾರ್ಮೇಷನ್, ಕನ್ಫರ್ಮ್ ಆಗಿ ಅಮೌಂಟ್ ಬಂದಿದೆ. ಬಟ್ ತುಂಬ ಜನಕ್ಕೆ ಬಂದಿಲ್ಲ, ಕಡಿಮೆ ಜನಕ್ಕೆ ಅಮೌಂಟು ಬಂದಿದೆ. ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ, ಅದರಲ್ಲಿ ನೀವು ಡೇ ಟು ಟೈಮ್ ಎಲ್ಲ ಚೆಕ್ ಮಾಡ್ಕೋಬಹುದು. ಯಾವಾಗ ಬಂದಿದೆ, ಯುವನಿಧಿ ಅಂತ ಕೂಡ ಮೆನ್ಷನ್ ಆಗಿರುತ್ತೆ. ಅದನ್ನು ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ನಿಮಗೆ ಯುವನಿಧಿ ಅಮೌಂಟು ಯಾವ ಡೇಟಲ್ಲಿ ಬಂದಿದೆ, ಎಷ್ಟು ಸಾವಿರ ಬಂದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತು ನನಗೆ ಸ್ಕ್ರೀನ್ ಶಾಟ್ ಶೇರ್ ಮಾಡಿದ್ರಲ್ಲ, ಅವ್ರಿಗೆ ತುಂಬ ಥ್ಯಾಂಕ್ಸ್. ಅವ್ರ ಹೆಸರು ಹೇಳ್ಬೋದೋ ಬೇಡವೋ ಗೊತ್ತಿಲ್ಲ, ಒಟ್ನಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ದವರು ಇಬ್ಬರು ಕೂಡ ಅವರೇ ಸ್ಕ್ರೀನ್ ಶಾಟ್ ಶೇರ್ ಮಾಡಿದರು. ನಾನು ಕೇಳದೇ ಇದ್ದರೂ ಕೂಡ ಅವರೇ ಸ್ಕ್ರೀನ್ ಶಾಟ್ ಕಳಿಸಿದ್ರು, ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್. ನೋಡಿ, ಇದರಲ್ಲಿ ನಿಮಗೆ ಇದೆ 3,000 ರೂಪಾಯಿ ಬಂದಿರೋದು, ಯುವನಿಧಿ ಅಮೌಂಟ್ ಅನ್ನೋದು ಕೂಡ ಮೆನ್ಷನ್ ಆಗಿದೆ. ಜೊತೆಗೆ ಡೇಟ್ ಟು ಟೈಮ್ ಕೂಡ ಇದೆ. 6ನೇ ತಾರೀಕು ಅಮೌಂಟ್ ಬಂದಿದೆ. ಮಧ್ಯಾಹ್ನ 2 ಗಂಟೆ 18 ನಿಮಿಷಕ್ಕೆ ಬಂದಿದೆ. ಇಲ್ಲಿ ಮೆಸೇಜ್ ಬಂದಿರೋದು ಲೇಟು, ಬಟ್ ಅಕೌಂಟಿಗೆ ಜಮೆ ಆಗಿರೋ ಟೈಮಿಂಗ್ಸ್ ನೋಡಿ 14:18 ಅಂದರೆ 2 ಗಂಟೆ 18 ನಿಮಿಷಕ್ಕೆ ಬಂದಿದೆ. ಒಟ್ಟು ನನ್ನ ಹತ್ರ 3 ಸ್ಕ್ರೀನ್ ಶಾಟ್ ಇದೆ ಅಮೌಂಟ್ ಕ್ರೆಡಿಟ್ ಆಗಿರೋದ್ರ ಬಗ್ಗೆ. ನಿಮಗೆ ಏನಾದರೂ ಅಮೌಂಟ್ ಬಂದಿತ್ತು ವಿಡಿಯೋ ನೋಡ್ತಿರೋರಿಗೆ ಅಂದರೆ ದಯವಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಮೌಂಟ್ ರಿಸೀವ್ ಆಗಿದೆ ಅಂತ. ಮತ್ತು ಇದೇ ರೀತಿಯ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯುವನಿಧಿ ಅಮೌಂಟು ಆಗಸ್ಟ್ ಮಂತ್ದು ಅಮೌಂಟು ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಶುಕ್ರವಾರ ಅಮೌಂಟ್ ಬಂತು. ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇರಲಿಲ್ಲ, ಅದಕ್ಕೆ ಅವತ್ತು ಬಂದಿರಬಹುದು. ಅದಾದಮೇಲೆ ನಿನ್ನೆ ಮತ್ತು ಇವತ್ತು ಶನಿವಾರ ಭಾನುವಾರ ವೀಕೆಂಡ್ ಇತ್ತು ಮತ್ತು ರಜಾ ಕೂಡ ಇತ್ತಲ್ವ, ಅದಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿಲ್ವೇನೋ. ನಾಳೆ ನಾಡಿದ್ದು ಬರಬಹುದೇನೋ ಅನ್ನೋ ನಿರೀಕ್ಷೆ ಇದೆ. ನೋಡೋಣ ಸರ್ಕಾರ ಏನು ಮಾಡುತ್ತೆ, ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ. ಸದ್ಯಕ್ಕೆ ಬಿಡುಗಡೆ ಅಂತೂ ಸ್ಟಾರ್ಟ್ ಆಗಿದೆ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ಯುವನಿಧಿ ರಿಲೇಟೆಡ್ ನನಗೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.